ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಾನಿವತ್ತು ಅಕ್ಕನ ಮನೇಲಿದ್ದೀನಿ. ಶೃಂಗೇರಿ ಹತ್ರ ಇರೋದು ನನ್ನ ಅಕ್ಕನ ಮನೆ. ನಿನ್ನೆ ಬಂದಿದ್ದು ನಾನು. ನಿನ್ನೆ ಮಧ್ಯಾಹ್ನ ಹೊತ್ತಿಗೆ ಬಂದೆ. ಹಾಗೆ ಇಲ್ಲಿ ಒಂಚೂರು ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಅಕ್ಕನ ಮನೆ. ತೋರಿಸ್ತೀನಿ ಬನ್ನಿ ಮುಂದ್ಗಡೆಯಿಂದ. ಇದೆ ನೋಡಿ ಅಕ್ಕನ ಮನೆ. ನಾವು ಇಲ್ಲಿಗೆ ಬಂದಿದ್ದೀವಿ. ಅವಳು ಹೂವಿನ ಗಿಡ ಎಲ್ಲ ಸುಮಾರು ನೆಟ್ಟಿದ್ದಾಳೆ. ನೋಡಿದ್ರ, ಅಲ್ಲಿ ತುಳಸಿ ಗಿಡ ಅದು ಅದ್ರ ಮೇಲೆ ನೆಲ್ಲಿಕಾಯಿ ಗಿಡ ಬೆಳೆದಿದೆ ನೋಡಿ. ಮರ, ಎಕ್ಕದ ಗಿಡ ಇದೆ ಅಲ್ಲಿ. ಇದೆಲ್ಲ ಹೂವಿನ ಗಿಡ ಅವಳೇ ಮಾಡಿರೋದು. ನನ್ನ ಮಗ ನೋಡಿ, ಬೆಳಿಗ್ಗೆ ಸೈಕಲ್ ಆಟ ಆಡ್ತಾ ಇದ್ದೀನಿ. ಈ ಜೋಕಾಲಿ ಅವಳೇ ಮಾಡಿದ್ದು, ನನ್ನ ಅಕ್ಕ ಅವಳ ಮಗಳಿಗೆ ಅಂತ ಮಾಡಿದ್ದು. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ನೋಡಿ, ಇದೆಲ್ಲ ಶೋ ಗಿಡ ಅಂತೆ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ದಾಸವಾಳ, ಇದು ಹರಿವೆ, ಬಿಳಿ ಹರಿವೆ ತುಂಬ ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಇಲ್ಲಿ ನೋಡಿ, ಇದು ಟೊಮೊಟೊ, ಸಣ್ಣ ಟೊಮೊಟೊ ಬರುತ್ತಲ್ಲ, ತುಂಬ ಸ್ವೀಟ್ ಇರುತ್ತೆ, ಹಾಗೆ ತಿನ್ಬೋದು. ಇದು ಕಾಯಿ, ಹಣ್ಣು ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಹಣ್ಣು, ಇಷ್ಟೇ ಸೈಜ್ ಇದು ಬರೋದು. ಭಾರಿ ಚೆನ್ನಾಗಿರುತ್ತೆ ಟೊಮೊಟೊ, ಸ್ವೀಟಾಗಿರುತ್ತೆ, ಹಾಗೆ ತಿನ್ಬೋದು. ನೋಡಿ, ಹರಿವೆ ಸೊಪ್ಪು ಹಾಕ್ಕೊಂಡಿದ್ದಾಳೆ, ಸಖತ್ತಾಗಿ ಬಂದಿದೆ. ನಾನು ಇವ್ರ ಮನೆಯಲ್ಲಿ ಕೋಲ ಆಯಿತು, ಆವಾಗ ಬಂದಾಗ ಇಷ್ಟಿಷ್ಟೇ ಇದ್ದಿದ್ದು. ಈಗ ನೋಡಿ ಎಷ್ಟು ಎತ್ತರ ಬೆಳೆದುಬಿಟ್ಟಿದೆ. ಇಲ್ಲಿ ಜೋಳ ಕೂಡ ಹಾಕ್ಕೊಂಡಿದ್ದಾರೆ ನೋಡಿ. ಹರಿವೆ ಸೊಪ್ಪು, ಕೆಂಪು ಹರಿವೆ ಇದು. ನಾವೆಲ್ಲ ಹರಿವೆ ಸೊಪ್ಪು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ದಂಟಿನ ಸೊಪ್ಪು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೊತ್ತಂಬರಿನೂ ಹಾಕಿದ್ದಾಳೆ, ಕೊತ್ತಂಬರಿ ಸೊಪ್ಪು. ನೋಡಿ, ಇದೆಲ್ಲ ಅವಳೇ ನೆಟ್ಟಿರೋದಂತೆ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ಇದು ನೋಡಿ ಜೋಳ, ಆಗಲೇ ತೋರಿಸಿದ್ನಲ್ಲ, ಇಲ್ಲೂ ಇದೆ. ಇಲ್ಲಿಲ್ಲ ಎರಡಿದೆ, ಇಲ್ಲೊಂದಿದೆ ಜೋಳ. ಇದೆಲ್ಲ ಹರಿವೆ. ಮತ್ತು ಇಲ್ಲಿ ಸೌತೆ ಬಳ್ಳಿ ಹಾಕಿದ್ದಾಳೆ, ಸೌತೆಕಾಯಿ ಬಳ್ಳಿ. ಇಲ್ಲಿ ನೋಡಿ, ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ನಾವೆಲ್ಲ ಜೀರಿಗೆ ಮೆಣಸು ಅಂತ ಹೇಳ್ತೀವಿ. ಒಳ್ಳೇದಿದು, ಗ್ಯಾಸ್ಟ್ರಿಕ್ ಎಲ್ಲ ಏನಾಗಲ್ಲ, ಆದರೆ ಖಾರ ಇರುತ್ತೆ. ತುಂಬ ಚೆನ್ನಾಗಿದೆ ಅಲ್ಲ? ಯಾರ್ಯಾರು ಯೂಸ್ ಮಾಡ್ತೀರಾ ಇದು? ಯಾರಿಗೆ ಗೊತ್ತಿದೆ ಹೇಳಿ. ಸುಮಾರು ಜನ ಯೂಸ್ ಮಾಡಲ್ಲ ತುಂಬ ಖಾರ ಅಂತ, ಆದರೆ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು ಇದು. ಹಸಿಮೆಣಸಿಗಿಂತ ಇದು ಬೆಸ್ಟ್ ಅಂತ. ರೋಸ್ ನೋಡಿ, ವಾವ್, ಸೂಪರ್. ಪಿಂಕ್ ಕಲರು, ವೈಟ್ ಕಲರು, ರೆಡ್ ಕಲರು. ಅಲ್ಲೊಂದು ರೆಡ್ ಕಲರ್ ಆಗಿದೆ ಮೊಗ್ಗುದು, ಕಾಣಿಸ್ತಾ? ಸಕ್ಕತ್ತಾಗಿದೆ ಇದು. ಅಷ್ಟು ಸುಮಾರು ಹಾಕ್ಕೊಂಡಿದ್ದಾಳೆ. ತುಳಸಿ ಗಿಡ ಇದು. ಇಲ್ಲಿ ನೋಡಿ, ಇದೆಂತೋ ಹೂವು, ಸಖತ್ತಾಗಿದೆ ಅಲ್ಲ? ನನಗೆ ಈ ಹೂವು ಹೆಸರೆಲ್ಲ ಗೊತ್ತಿಲ್ಲ. ಮುಟ್ಟಿದ ಕೂಡಲೇ ಉದುರೋಗ್ತಿದೆ ಪೆಟಲ್ಸ್ ಎಲ್ಲ. ಸಖತ್ತಾಗಿದೆ ಇದು ಪುಟ್ಟಕ್ಕೆ. ಇದರಲ್ಲೂ ಇದು ಅಷ್ಟೇ, ಗುಲಾಬಿ ಹೂವು ಅಂತೆ. ಸಣ್ಣ ಗುಲಾಬಿ ಬಿಡುತ್ತೆ ಇದರಲ್ಲಿ, ಪುಟ್ಟದು ಪುಟಾಣಿದು, ಇಷ್ಟೇ ಸಣ್ಣಕ್ಕೆ ಇರುತ್ತೆ. ಈ ಹೂವು ಇದೆಯಲ್ಲ, ಇಷ್ಟೇ ಇರುತ್ತೆ. ಇದು ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಗೊತ್ತಿಲ್ಲ ಸಾಮಾನ್ಯ. ಇಲ್ಲೊಂದು ತೆಂಗಿನ ಮರ, ಅಲ್ಲೆಲ್ಲ ಮಾಡಿದ್ದಾಳೆ ಇನ್ನು ಹೂವಿನ ತೋಟ, ಫುಲ್ಲು ಹೂವಿನ ತೋಟ, ವೀಳ್ಯದೆಲೆ ಮತ್ತು ಏನೇನೋ ಹಾಕಿದ್ದಾಳೆ. ಇಲ್ಲಿ ನೋಡಿ, ಅವಳೇ ಡ್ರಾಯಿಂಗ್ ಬಿಡಿಸಿರೋದು ಇದು. ಚೆನ್ನಾಗಿ ಬಿಡಿಸಿದಾಳಲ್ಲ? ಅದೊಂದು ಕಲ್ಲಿತ್ತು, ಆ ಕಲ್ಲ ಮೇಲೆ ಈ ಥರ ಪೇಂಟ್ ಮಾಡಿ ಅಲ್ಲಿ ಮೇಲೆಲ್ಲ ಗಿಡ ಇಟ್ಟಿದ್ದಾಳೆ, ಹೂವಿನ ಗಿಡ, ಶೋ ಪ್ಲ್ಯಾಂಟು ಅದೆಲ್ಲ ಇಟ್ಟಿದ್ದಾಳೆ.
ಎಲ್ಲ ಇವಳೇ ಮಾಡಿದ್ದು, ನಮ್ಮ ಅಕ್ಕನೇ ಮಾಡಿರೋದು ಪೇಂಟಿಂಗ್ ಎಲ್ಲ ಸಖತ್ತಾಗಿ ಮಾಡ್ತಾಳೆ. ತೋರಿಸ್ತೀನಿ ಬನ್ನಿ ಪೇಂಟಿಂಗ್ ಎಲ್ಲ. ನೋಡಿ ಇಲ್ಲಿ ಒಂದು ಹೂವಿದೆ, ಅಲೋವಿರಾ ಎಲ್ಲ ಹಾಕಿದ್ದಾಳೆ. ಇಲ್ಲಿ ಇದೇ ಹೂವಿನ ತೋಟ ಅವಳು ಮಾಡಿರೋದು. ಸಖತ್ತಾಗಿ ಬಳ್ಳಿ ನೋಡಿ ಇಲ್ಲಿ ವೆಲ್ಕಮ್ ಮಾಡ್ತಿದ್ದಾವೆ ನಮಗೆ. ವಾವ್, ಇದೆಲ್ಲ ಏನು ನಂಗೆ ಗೊತ್ತಿಲ್ಲ, ಶೋ ಗಿಡನ ಏನು ಅಂತ. ಚೆನ್ನಾಗಿದೆ. ಇದೇ ಹೂವಿನ ತೋಟ ಫುಲ್ ಅಲ್ಲಿ ತನಕ ಇದೆ. ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಯಾವಾಗಲಾರು ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ಸಾಕಲ್ಲ ಅಂತ. ನೋಡಿದ್ರಾ, ಇದೇ ಅವ್ರ ಮನೆ. ತುಂಬ ಮಾಡಿದ್ಲು ಅಂತ ಒಂದು ಕಾಲದಲ್ಲಿ. ಫುಲ್ ಮುಚ್ಚೋಗಿತ್ತು ಅವ್ರ ಮನೆಯೇ, ಬರೀ ಹೂವಿನ ಗಿಡದಲ್ಲೇ. ಇಲ್ಲೆಲ್ಲ ಸುಮಾರು ಇಟ್ಟಿದ್ಲು. ಒಂದಷ್ಟು ಈಗ ತೆಗೆದು ಬೇರೆ ಕಡೆ ಎಲ್ಲ ಹಾಕಿದ್ದಾಳೆ. ನೋಡಿ ಈ ಕಡೆನೂ ಹರವೆ ಸೊಪ್ಪಿದೆ, ಕಾಣಿಸ್ತಿದ್ಯಾ? ಹರವೆ ಸೊಪ್ಪು. ಇವ್ರ ಮನೇಲಿ ಇವರು ತರಕಾರಿಯೇ ತರಲ್ಲ, ಎಲ್ಲ ಫುಲ್ ಕ್ಯಾರೆಟು ಎಲ್ಲ ಇವಳೇ ಬೆಳೀತಾಳೆ. ಮೂಲಂಗಿ, ಕ್ಯಾರೆಟು, ನೋಡಿ ಟೊಮೊಟೊ ನೋಡಿ ಅಲ್ಲಿ ನಾನು ಅವಾಗ ತೋರಿಸಿದ್ನಲ್ಲ ಸಣ್ಣದು, ಅದು ಇಲ್ಲೂ ಇದೆ. ಪುದೀನ ಹಾಕಿದ್ದಾಳೆ ಬುಟ್ಟಿಲಿ. ಇಲ್ಲೆಲ್ಲ ಒಂಥರ ಶೆಡ್ ಥರ ಮಾಡಿ ಅಡಿಕೆ ಗಿಡ ಎಲ್ಲ ಇದೆ ಇಲ್ಲಿ. ಕಾಫಿ ಗಿಡನೂ ಇದೆಯಾ? ಕಾಫಿ ಗಿಡ ಇಲ್ಲ ಅಂತ ಕಾಣಿಸ್ಲಿಲ್ಲ ನನಗೆ. ಅಷ್ಟೇ. ಪಪ್ಪಾಯ ನೋಡಿ, ಮೂಲಂಗಿ ಹಾಕಿದಾಳೆ, ಅಲ್ಲಿ ಕಾಣಿಸಲ್ಲ, ಆ ಹರವೆ ಸೊಪ್ಪಿನ ಮಧ್ಯದಲ್ಲಿ ಹಾಕಿದ್ದಾಳೆ. ಆ ಸೊಪ್ಪಿಂದು ಪಲ್ಯನೂ ಏನೋ ಮಾಡ್ತಾಳೆ ಅವಳು, ಚೆನ್ನಾಗಿರುತ್ತೆ. ಇದು ಶೋ ಗಿಡ, ವಾವ್ ಸಖತ್ತಾಗಿದೆ. ಇದು ಗೊತ್ತಾ, ಇದು ಬ್ರಹ್ಮಕಮಲ ಅಂತೆ, ಸಖತ್ತಾಗಿದೆಲ್ಲ. ಇದು ನಮ್ಮಮ್ಮ ಒಂದೇ ಒಂದು ಎಲೆ ಕೊಟ್ಟಿದ್ದು ಅಷ್ಟೇ, ಅದು ಇವಳು ನೆಟ್ಟಿದ್ಲು ಸುಮಾರು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮಮ್ಮ ಎಲ್ಲೋ ತಂದಿದ್ರಂತೆ, ನನಗೊಂದು ಕೊಟ್ಟಿದ್ರು. ಅದು ನಾನು ಬಂದಾದಮೇಲೆ ಅಲ್ಲಿ ನಮ್ಮ ಅತ್ತೆ ಮನೇಲಿ ಮನೆ ಕೆಲಸ ಎಲ್ಲ ಶುರು ಮಾಡುತ್ತಿಲ್ಲ, ಅದು ಹೋಯಿತು. ಇವಳು ಇಲ್ಲಿ ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ ನೋಡಿ, ಬಂದಿದೆ, ಚೆನ್ನಾಗಿ ಬಂದಿದೆ. ಇವಳೇ ನೋಡಿ ನಮ್ಮ ಅಕ್ಕನ ಮಗಳು, ಈಗ ಎದ್ದಿದ್ದಾಳೆ, ಈಗ ಹಲ್ಲುಜ್ತಾ ಇದ್ದಾಳೆ. ನನ್ನ ಮಗ ಅವಾಗಿಂದ ಕಾಯ್ತಿದ್ದ, ಅಕ್ಕ ಬಂದಿಲ್ಲ ಅಂತ ಮಲಗಿದ್ಲು ಅವಳು. ಇನ್ನಿವತ್ತು ಅದೇ ಕಾಡು ಮಾವು ಇರುತ್ತಲ್ಲ, ಅದನ್ನು ತೊಗೊಬರೋಣ ಅಂತ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ತೋರಿಸ್ತೀನಿ ಆಯಿತಾ. ನೀವು ಕಾಡು ಮಾವು ಸಿಕ್ಕಿದ್ರೆ ನೀವು ಏನೇನು ರೆಸಿಪಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಇಲ್ಲಿ ಅದೇ ಕಾಡು ಮಾವಿನ ಸಾಸಿವೆ ಗೊಜ್ಜು ಹೀಗಿಂತೆಲ್ಲ ಮಾಡ್ತೀವಿ, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವೇನೇನು ಮಾಡ್ತೀರಾ ಕಾಡು ಮಾವಲ್ಲಿ ರೆಸಿಪಿಗಳು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಇದು ಡ್ರಾಯಿಂಗ್ ಎಲ್ಲ ಅವಳೇ ಬಿಡಿಸಿರೋದು, ಪೇಂಟಿಂಗು ಅವಳೇ ಮಾಡಿರೋದು, ನನ್ನ ಅಕ್ಕನೇ. ಇದೆಲ್ಲ ಅವಳೇ ಮಾಡಿರೋದು. ಇನ್ನೂ ಸುಮಾರಿದೆ, ತೋರಿಸ್ತೀನಿ. ಆಗಲೇ ಮಧ್ಯಾಹ್ನ ಆಗ್ತಾ ಬಂತು, 12:30. ಇದು ಸಾಂಬಾರು ಬಳ್ಳಿ ಸೊಪ್ಪಿಂದು ಸಾರು ಮಾಡಿದ್ದಾಳೆ. ಸಾಂಬಾರು ಬಳ್ಳಿ ಸೊಪ್ಪು ಅಂದರೆ ಇದು ದೊಡ್ಡಪತ್ರೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದ್ರದ್ದು ಸಾರು ಮಾಡಿದ್ದಾಳೆ. ಮತ್ತು ಇದು ಅಲಸಂಡೆಕಾಯಿದು ಇಲ್ಲೇ ಇವಳೇ ಬೆಳೆದಿದ್ದು, ಇದ್ರದ್ದು ಪಲ್ಯ ಇವತ್ತಿನ ಅಡುಗೆ ಮಾಡ್ತಾ ಇದ್ದಾಳೆ. ಈಗ ನೋಡಿ, ಇವ್ರ ಮನೆ ಮಿನಿ ಫ್ರಿಜ್, ಇದು ಪುಟ್ಟದು ಫ್ರಿಜ್. ಇದರಲ್ಲಿ ಇದು ಹೆಬ್ಬಲ್ಸ್ ಅಂತೆ, ಕಾಡು ಹಲಸು, ಯಾರಿಗಾರು ಗೊತ್ತಾ ನೋಡಿ. ಇದು ಹೆಬ್ಬಲ್ಸು ಚೆನ್ನಾಗಿರುತ್ತಂತೆ. ಇದು ಮಂಗ ಇದನ್ನು ಬಿಡೋದೇ ಇಲ್ವಂತೆ, ಸುಮ್ಮನೆ ಎಲ್ಲ ಹಾಳು ಮಾಡಿತಂತೆ ಬೀಳಿಸಿ. ಅದಕ್ಕೆ ಇವಳು ತಂದಿಟ್ಕೊಂಡಿದ್ದಾಳೆ 2 ಕಾಯಿ, ಇನ್ನೂ ಹಣ್ಣಾಗಿಲ್ಲ.
ಕಿತ್ತಳೆ ಹಣ್ಣು ಸೀಬೆಹಣ್ಣು ಏನಿಡಲ್ಲ ಇವು ಫ್ರಿಜ್ಜಲ್ಲಿ, ಬರೀ ಹಾಲು ಮೊಸರು ಈ ಥರ ಸೊಪ್ಪೇನಾರು ಇದ್ದರೆ ಇಡ್ತಾಳೆ ಅಷ್ಟೇ. ಪುಟ್ಟದು ಇವ್ರಿಗೇನು ಫ್ರಿಜ್ ಏನು ಬೇಡ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.